ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಪಡೆಯೋದಿಕ್ಕೆ ಎಲ್ಲಾ ಮಹಿಳೆಯರು ಕೂಡ ಈ 2 ರೂಲ್ಸ್‌ಗಳನ್ನ ಪಾಲನೆ ಮಾಡಬೇಕಾಗಿದೆ. ಇದು ಹೊಸದಾಗಿ ಬಂದಿರುವಂತಹ ಒಂದು ಹೊಸ ಇನ್ಫಾರ್ಮೇಷನ್. ಹೌದು, ಇಲ್ಲಿವರೆಗೂ 15 ಕಂತುಗಳ 30,000 ಹಣ ಪಡ್ಕೊಂಡಿರೋ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಕೂಡ ಈ ಕೆಲಸನ ಮಾಡಬೇಕು ಅಂತ ಒಂದು ಹೊಸ ಇನ್ಫಾರ್ಮೇಷನ್ ಸಿಕ್ಕಿದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಯೋಜನೆ ಅಂದರೆ ನಮ್ಮ ಗೃಹಲಕ್ಷ್ಮಿ. ಇದ್ರ ಪ್ರಕಾರ ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಅಲ್ವಾ. ಈಗ 15ನೇ ಕಂತಿನ ಹಣ ಲಾಸ್ಟ್ ವೀಕಲ್ಲಿ ಬಂತು. ಈಗ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮಹಿಳೆಯರದ್ದು ಪ್ರಶ್ನೆ ಆಗಿರುತ್ತೆ. ಪ್ರತಿದಿನ ಇದ್ರ ಬಗ್ಗೆ ನೀವು ಕೂಡ ಏನಾದರೂ ಹೊಸ ಇನ್ಫಾರ್ಮೇಷನ್ ಸಿಕ್ಕುತ್ತಾ, ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಹುಡುಕ್ತಾ ಇರ್ತೀರಾ. ನಾವು ಕೂಡ ಏನಾದರೂ ಹೊಸ ಅಪ್ಡೇಟ್ ಸಿಕ್ಕಿದ್ರೆ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಿಕ್ಕಿರುವಂಥ 2 ರೂಲ್ಸ್ಗಳು ಬಂದಿದೆ. ಏನಪ್ಪ ಅಂದರೆ 16ನೇ ಕಂತಿನ ಹಣ ನೀವು ತಗೋಬೇಕು, 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದು ಬೀಳಬೇಕು ಅಂದರೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಹಣ ಬರೋದಿಲ್ಲ ಅನ್ನೋ ಒಂದು ಹೊಸ ಮಾಹಿತಿ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಇಷ್ಟು ದಿನ ಯಾವುದೂ ರೂಲ್ಸ್ ಇರಲಿಲ್ಲ. ಇವಾಗ ಯಾವುದಪ್ಪ ಹೊಸ ರೂಲ್ಸು, 2,000 ರೂಪಾಯಿ ಹಣ ಹಾಕೋದಿಕ್ಕೆ ಇವ್ರು ಎಷ್ಟು ರೂಲ್ಸ್ ಮಾಡ್ತಾರೆ ಅಂತ ಕೂಡ ನಿಮಗೆ ಅನ್ನಿಸ್ಬಹುದು. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನಾನು ಫಸ್ಟ್ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಜೊತೆಗೆ ಇದನ್ನ ನೋಡ್ಬಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನ ತಿಳಿಸ್ಕೊಡ್ಬೇಕು ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೋತೀನಿ. ನೋಡಿ, ನಿನ್ನೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಮಾರು ಮಹಿಳೆಯರನ್ನ ಅಂದ್ರೆ ಗೃಹಲಕ್ಷ್ಮಿ ಹಣ ಯಾರ್ಯಾರ ಖಾತೆಗೆ ಬರ್ತಿದ್ಯೋ ಅಂತವರಲ್ಲಿ ಒಂದು ಸ್ವಲ್ಪ 5 ಮಹಿಳೆಯರನ್ನ ಕರ್ಕೊಂಡು ಹೋಗಿದ್ರು. ಅವರು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮಗೆ ಗೃಹಲಕ್ಷ್ಮಿಯಿಂದ ಯಾವ್ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ 3 ಜನ ಮಹಿಳೆಯರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ನಿವಾಸಿಗಳಾದ ಶಂಕ್ರಮ್ಮ ನಾಯಕ ತನಗೆ ಬರುವ ಪ್ರತಿ ತಿಂಗಳ 2,000 ಹಣವನ್ನ ತನ್ನ ಅನಾಥ ಮೊಮ್ಮಗಳ ಖಾತೆಗೆ ಜಮಾ ಮಾಡುತ್ತಿದ್ದಾರೆ. ಅಂದ್ರೆ ಅವ್ರಿಗೆ ತಂದೆ ತಾಯಿ ಇಲ್ಲ, ಅಜ್ಜಿ ಏನಿದ್ದಾರೆ ಅವ್ರಿಗೆ ಬರ್ತಿರೋ 2,000 ರೂಪಾಯಿನ ಅವ್ರ ಅನಾಥ ಮೊಮ್ಮಗಳ ಅಕೌಂಟ್ಗೆ ಪ್ರತಿ ತಿಂಗಳು ಕೂಡ ಅಮೌಂಟ್ನ ಹಾಕ್ತಿದ್ದಾರಂತೆ. ಅದೇ ರೀತಿ ಕೊಪ್ಪಳದಲ್ಲಿರುವಂತಹ ಇನ್ನೊಬ್ರು ನರಸಮ್ಮ ಅನ್ನೋರು ಈ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಏನ್ ಬರ್ತಾ ಇದೆ ಅದನ್ನೆಲ್ಲ ಕೂಡಿಟ್ಕೊಂಡು ಒಂದು ಮಾಂಗಲ್ಯ ಸರವನ್ನ ಖರೀದಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಭೂಸಮ್ಮ ರಾಘವೇಂದ್ರ ಅನ್ನೋರು ಒಂದು ಕಿವಿಗೆ ಹಾಕೊಳ್ಳುವಂತ ಓಲೆನ ಖರೀದಿ ಮಾಡಿದಾರಂತೆ. ಬಿಜೆಪಿಯವರು ಅತ್ತೆ ಕೊಟ್ಬಿಟ್ಟು ಅತ್ತೆ ಸೊಸೆ ಮಧ್ಯೆ ಜಗಳ ತಂದಿಡ್ತಾರೆ, ಮನೆ ಸಂಸಾರ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ರು. ಆದ್ರೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಬೋರ್ ಕೊರ್ಸೋ ಮುಖಾಂತರ ಬೇರೆ ಎಲ್ಲ ಅತ್ತೆ ಸೊಸೆದಿರಿಗೂ ಮಾದರಿಯಾಗಿ ನಿಂತಿದ್ದಾರೆ. ಇನ್ನು ಪುತ್ತೂರಲ್ಲಿ ಒಬ್ರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದರಿಂದ ಮಹಿಳೆ ಒಬ್ರು ತಮ್ಮ ಗಂಡನಿಗೆ ಸ್ಕೂಟರ್ ಕೊಡಿಸಿರುವಂತಹ ಪ್ರಸಂಗ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ. ಪುತ್ತೂರಿನ ಕೋಡಿಂಬಾಡಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನೋಡಿ, ಗೃಹಲಕ್ಷ್ಮಿ ಹಣ ಕೊಡೋದೇ 2,000 ರೂಪಾಯಿ. ಇಲ್ಲಿವರೆಗೂ ಹಬ್ಬಬ್ಬ ಅಂದ್ರೆ 30,000 ರೂಪಾಯಿ ಹಣ ಕೊಟ್ಟಿದ್ದಾರೆ. 30,000 ರೂಪಾಯಿಗೆ ಸ್ಕೂಟರ್ ಬರುತ್ತಾ, ಬೈಕ್ ಬರುತ್ತಾ ಅಂತ ಕೇಳಿದ್ರೆ ಅವರು ಫುಲ್ಲು ಅಮೌಂಟ್ ನ ಕೊಟ್ಟು ಖರೀದಿ ಮಾಡಿಲ್ಲ, ಒಂದು ಡೌನ್ ಪೇಮೆಂಟ್ ಅಂತ ಮಾಡಿ ಗಾಡಿನ ಖರೀದಿ ಮಾಡಿರೋದು. ಆ ಡೌನ್ ಪೇಮೆಂಟ್ ಅಮೌಂಟ್ ಬಂದು ಗೃಹಲಕ್ಷ್ಮಿ ಹಣ. ಇದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ನೋಡಿದೀರಾ ಆಲ್ರೆಡಿ. ಒಬ್ರು ಫ್ರಿಜ್ ಕರಿ ಮಾಡಿದ್ದಾರೆ, ಗಂಡಂಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ, ಜೊತೆಗೆ ಗಂಡ ಎಲ್ಲೋ ದೂರದ ಕೆಲಸಕ್ಕೆ ಪೇಂಟರ್ ಆಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಬಸ್ ಕರೆಕ್ಟ್ ಆಗಿ ಸಿಗಲ್ಲ ಅಂತ ಅವರು ಸ್ಕೂಟರ್ ಕೂಡ ಕೊಡಿಸಿರುವಂತಹ ಕೆಲಸ ಕೂಡ ಮಾಡಿದ್ದಾರೆ. ನೋಡಿ, ಸ್ಕೂಟರ್ ಮೇಲೆ ಆರ್ಥಿಕ ನೆರವು ಗೃಹಲಕ್ಷ್ಮಿ ಅಂತ ಹಾಕ್ಸಿ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವ್ರದ್ದು, ಡಿ.ಕೆ. ಶಿವಕುಮಾರ್ ಅವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಜೊತೆಗೆ ಶಾಸಕ ಅಶೋಕ್ ರೈ ಅವರ ಫೋಟೋನ ಹಾಕಿಸ್ಕೊಂಡಿದ್ದಾರೆ. ಅಂದ್ರೆ ಅವರು ಡಿಸ್ಟಿಕ್ ಅಲ್ಲಿ ಯಾರು ಶಾಸಕರಾಗಿದ್ದಾರೋ ಅವ್ರದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿಎಂ ಅವ್ರದ್ದು ಮತ್ತೆ ಡಿ.ಸಿ.ಎಂ ಅವ್ರದ್ದು ಫೋಟೋನ ಹಾಕೊಂಡು ಇವರಿಂದ ನಮ್ಗೆ ಸಹಾಯ ಆಗಿದೆ ಆ ಖುಷಿನ ಅವರು ಆ ರೀತಿಯಾಗಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬರ್ತಾ ಇದೆ ಅಲ್ವಾ, ನೀವು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದೀರಾ, ನಿಮ್ ಜೀವನಕ್ಕೆ ಅದೇನಾದ್ರು ಸಹಾಯಕಾರಿ ಆಗಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾನೇ ಹೆಲ್ಪ್ ಆಗುತ್ತೆ. ನಮಗೂ ಕೂಡ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಂದು ತಲುಪ್ತಿರೋದು ಉಪಯುಕ್ತ ಆಗಿದ್ಯೋ ಅಥವಾ ಮಹಿಳೆಯರನ್ನ ಸೋಂಬೇರಿಗಳಂಗ್ ಮಾಡ್ತಿದ್ಯೋ, ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರ್ತಿದೆ ಇನ್ಯಾಕ್ ಬಿಡಪ್ಪ ನಮಗೆ ಚಿಂತೆ ರೀತಿಯಾಗಿ ಮಾಡ್ತಿದ್ಯೋ, ಅಥವಾ ಅವ್ರನ್ನ ಮತ್ತೆ ಸ್ವಾವಲಂಬಿ ಜೀವನ ಮಾಡೋದಿಕ್ಕೆ, ಆರ್ಥಿಕವಾಗಿ ಸಬಲೀಕರಣ ಮಾಡೋದಿಕ್ಕೆ ಸಹಾಯ ಆಗ್ತಿದ್ಯೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಪಡೆಯೋದಿಕ್ಕೆ 2 ಹೊಸ ರೂಲ್ಸ್ಗಳು ಜಾರಿಗೆ ಬಂದಿದೆ ಅಂತ ನೀವು ನೋಡ್ತಾ ಇರ್ತೀರಿ. ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಬರ್ತಾ ಇದೆ. ಇತ್ತೀಚೆಗೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಲ್ವಾ. ಹಣ ಬಿಡುಗಡೆ ಆಯ್ತು, ಆದ್ರೆ ಮೊದಲನೇ ದಿನ ನಿಮ್ಮ ಅಕೌಂಟ್ಗಳಿಗೆ ಹಣ ಬಂದೇ ಇಲ್ಲ. ಒಂದು ವಾರ ಲೇಟ್ ಆಗಿ ಬಂತು ಅಥವಾ 4
4-5 ದಿನ ಲೇಟ್ ಆಗಿ ಬಂತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್‌ಗಳದ್ದು ಪ್ರಾಬ್ಲಮ್ಮು. ನಿಮ್ದು ಯಾವುದೋ ಒಂದು ಗ್ರಾಮೀಣ ಬ್ಯಾಂಕ್ ಇರುತ್ತೆ, ನಿಮ್ದು ಹಳ್ಳಿ ಕಡೆ ಇರುತ್ತೆ, ಮತ್ತೆ ಕೆಲವ್ರದ್ದು ಕಾರ್ಪೊರೇಷನ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು ಈ ರೀತಿಯಾಗಿ ಯಾವುದೋ ಒಂದು ಬ್ಯಾಂಕ್ ಇರುತ್ತೆ. ನಿಮ್ಮ ಬ್ಯಾಂಕಲ್ಲಿ ಪ್ರಾಬ್ಲಮ್ ಇರುತ್ತೆ. ನೀವು ಬೇರೆ ಅಕೌಂಟ್ ಮಾಡಿಸ್ಕೊಂಡ್ಬಿಟ್ರೆ, SBI ಮಾಡಿಸ್ಕೊಂಡ್ರೆ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಹಾಕಿದ ದಿನನೇ ಅಮೌಂಟ್ ಬಂದ್ಬಿಡುತ್ತೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್‌ನ ಚೇಂಜ್ ಮಾಡಿಸ್ಕೊಂಡು NPCI ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ ಅದು ನಿಮಗೆ ಹಣ ಬೇಗ ಬರೋದಕ್ಕಾಗುತ್ತೆ. ಗೃಹಲಕ್ಷ್ಮಿದು ಒಂದು ಹೊಸ ರೂಲ್ಸ್ ಇದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು, ಪ್ರತಿ ತಿಂಗಳು ಈಸಿಯಾಗಿ ನಿಮಗೆ ಅಮೌಂಟ್ ಬಂದ್ಬಿಡುತ್ತೆ. ಮೊದಲು ನಿಮಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಿಮಗೆ ಆಧಾರ್ ಸೀಡಿಂಗು NPCI ಮ್ಯಾಪಿಂಗ್ ಆಗುತ್ತೆ ಅನ್ನೋದ ಬಿಟ್ಟರೆ ಗೃಹಲಕ್ಷ್ಮಿ ಮೊದಲನೇ ದಿನನೇ ನಿಮಗೆ ಹಣ ಬರುತ್ತೆ ಅಂತ ಯಾರೂ ಕೂಡ ಹೇಳಿಲ್ಲ. ಸರ್ಕಾರದ ಕಡೆಯಿಂದ ಯಾವುದೇ 2 ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದೇ ಇಲ್ಲ. ಬಟ್ ಕೆಲವು ಯೂಟ್ಯೂಬಲ್ಲಿ ಈ ಥರ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಡಿಸ್ಟಿಕಲ್ಲಿ ಒಂದು ಕೊಪ್ಪಳ ಇರಬೇಕು ಅಥವಾ ಬೆಳಗಾವಿಲೇನೋ ಇರಬೇಕು, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂಡ್ರೆ 2,000 ರೂಪಾಯಿ ಹಣ ಹಾಕ್ತಾರೆ ಅಂದ್ಬಿಟ್ಟು ಒಂದಷ್ಟು ಜನ ಮಹಿಳೆಯರು, 100 ಜನ ಮಹಿಳೆಯರು ಹೋಗಿ ನಮ್ಗೆ ಅಕೌಂಟ್ ಮಾಡಿಕೊಡಿ ಅಂತ ಕ್ಯೂ ಅಲ್ಲಿ ಇದ್ರಂತೆ. ನೋಡಿ, ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ಗಳು ಆ ರೀತಿಯಾಗಿ ಬಂದಿಲ್ಲ. ಕೆಲವರು ಫೇಕ್ ಇನ್ಫಾರ್ಮೇಷನ್ಗಳನ್ನ ನೀಡ್ತಾ ಇದ್ದಾರೆ. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಇಷ್ಟು ದಿನ ನಿಮಗೆ ಯಾವ ಬ್ಯಾಂಕ್ ಅಕೌಂಟ್ಗೆ ಹಣ ಬರ್ತಿತ್ತೋ ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಬಂದು ತುಂಬಾ ಜಾಸ್ತಿ ಇದೆ. ಒಂದು ತಿಂಗಳಿಗೆ 2,500 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಅದು ಎಲ್ರಿಗೂ ಬಂದು ತಲುಪೋದಕ್ಕೆ ನೀವು ಯಾವುದೇ ಅಕೌಂಟ್ ಮಾಡಿಸ್ಕೊಂಡ್ರು ಕೂಡ, ಯಾವುದೇ ನ್ಯಾಷನಲ್ ಬ್ಯಾಂಕಲ್ಲಿ ಕೂಡ ಅಕೌಂಟ್ ಮಾಡಿಸ್ಕೊಂಡ್ರೆ ಸೇಮ್ ಆಗುತ್ತೆ. ನಿಮಗೆ ಹಣ ಬಿಡುಗಡೆ ಆಗಿದ ತಕ್ಷಣ ಬರೋದಿಲ್ಲ, ಸ್ವಲ್ಪ ಕಾಲಾವಕಾಶ ತಗೊಂಡೇ ಅಮೌಂಟ್ ಬರೋದು. ದಯವಿಟ್ಟು ಯಾವುದೇ ರೀತಿಯ ಹೊಸ ರೂಲ್ಸ್ಗಳಿಗೆ ಅಥವಾ ಹೊಸ ಅಪ್ಡೇಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅದು ಯಾವುದು ಕೂಡ ನಿಜವಾದ ಇನ್ಫಾರ್ಮೇಷನ್ ಅಲ್ಲ, ಫೇಕ್ ಇನ್ಫಾರ್ಮೇಷನ್. ಇಷ್ಟು ದಿನ ನಿಮಗೆ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಿತ್ತೋ ಇನ್ನು ಮುಂದೆ ಅದೇ ರೀತಿಯಾಗಿ ಬರುತ್ತೆ. ಅದೇ ಖಾತೆಗಳಿಗೆ ಬರುತ್ತೆ. ನಿಮ್ದು SBI ಇದೆಯೋ, SBM ಇದೆಯೋ, ಕಾರ್ಪೊರೇಷನ್ ಇದೆಯೋ, ಗ್ರಾಮೀಣ ಕರ್ನಾಟಕ ಇದೆಯೋ, ಎಲ್ಲದಕ್ಕೂ ಕೂಡ ಅಮೌಂಟ್ ಬರುತ್ತೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. 16ನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.